ಬೆಂಗಳೂರಲ್ಲಿ ಮಂಗಳಮುಖಿಯ ಭೀಕರ ಹತ್ಯೆ ಆಗಿದೆ. ಮಾರಕಾಸ್ತ್ರದಿಂದ ಇರಿದು 40 ವರ್ಷದ ಮಂಗಳಮುಖಿ ತನುಶ್ರೀಯನ್ನ ಕೊಲೆ ಮಾಡಲಾಗಿದೆ. ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕೆಆರ್ ಪುರಂನ ಗಾಯತ್ರಿ ಲೇಔಟ್ನ ಮನೆಯಲ್ಲಿ ನಡೆದಂತಹ ಈ ಒಂದು ಮರ್ಡರ್ ಕಳೆದ 3 ದಿನಗಳ ಹಿಂದೆ ಈ ಒಂದು ಕೃತ್ಯ ನಡೆದಿದೆ ಅನ್ನುವಂತ ಶಂಕೆ ಈಗ ವ್ಯಕ್ತವಾಗಿದೆ. ಕೃತ್ಯದ ಬಳಿಕ ಪತಿ ಜಗನ್ನಾಥ್ ಹಾಗೂ ಮನೆ ಕೆಲಸದಾಕೆ ಎಸ್ಕೇಪ್ ಆಗಿದ್ದಾರೆ. ಮೂರು ತಿಂಗಳ ಹಿಂದೆ ಜಗನ್ನಾಥ್ ಎಂಬಾತನ ಮದುವೆಯಾಗಿದ್ದ ತನುಶ್ರೀ. ಮಾರಕಾಸ್ತ್ರದಿಂದ ಇರಿದು 40 ವರ್ಷದ ತನುಶ್ರೀಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವುದು. ಕೋಟಿ ರೂಪಾಯಿ ಆಸ್ತಿ ಇತ್ತು ಇವರ ಹೆಸರಲ್ಲಿ. ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಈ ತನುಶ್ರೀ ಗುರುತಿಸಿಕೊಂಡಿದ್ದು. ಗಾಯತ್ರಿ ಲೇಔಟ್ನ ಕೆಆರ್ ಪುರಂನ ಗಾಯತ್ರಿ ಲೇಔಟ್ನ ಮನೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಕೋಟಿ ರೂಪಾಯಿ ಆಸ್ತಿ ಇವರ ಹೆಸರಲ್ಲಿ ಇದ್ದಿದ್ದು. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಬಹಳಷ್ಟು ಕ್ಲಿಷ್ಟಕರವಾಗಿದೆ ಈ ಒಂದು ವಿಚಾರ. ಮಂಗಳಮುಖಿ ಅನ್ನುವಂಥದ್ದು, ಮತ್ತೊಂದು ಕಡೆ ಈಕೆಯ ಪತಿ ಮರ್ಡರ್ ಆದ ನಂತರದಲ್ಲಿ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ವಿಚಾರ. ಏನಾಗಿತ್ತು ಈ ಪ್ರಕರಣದಲ್ಲಿ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಇಲ್ಲಿವರೆಗೆ? ಅರುಣ್, ಕೇರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಆಗಿರುವಂತದ್ದು. ಕೇರ್ಪುರಂನ ಬಸವೇಶ್ವರ ನಗರದ ಗಾಯತ್ರಿ ಲೇಔಟ್ನ ಮನೆಯಲ್ಲಿ ಬರ್ಬರವಾಗಿ ಮಂಗಳಮುಖಿಯನ್ನ ಕೊಲೆ ಮಾಡಿದರೆ 40 ವರ್ಷದ ತನುಶ್ರೀ ಅನ್ನುವಂಥದ್ದು ಈಗಾಗಲೇ ಗೊತ್ತಾಗಿರುವಂತದ್ದು. ಇನ್ನು ಈಕೆ ಹಿನ್ನೆಲೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಹಿತಿ ಕಲೆ ಹಾಕುವಂತ ಸಂದರ್ಭದಲ್ಲಿ 3 ತಿಂಗಳ ಹಿಂದಷ್ಟೇ ಜಗನ್ನಾಥ್ ಎನ್ನುವಂತಹ ವ್ಯಕ್ತಿಯ ಜೊತೆ ಈ ಒಂದು ಮಂಗಳಮುಖಿ ಮದುವೆ ತನಿಖೆ ವೇಳೆಯಲ್ಲಿ ಬಯಲಾಗಿದೆ. ಇನ್ನು ಪೊಲೀಸರು ಹೇಳ್ತಿರುವಂತಹ ಮಾಹಿತಿ ಪ್ರಕಾರವಾಗಿ 3 ದಿನಗಳ ಹಿಂದೆ ಈಕೆ ಹುಟ್ಟುಹಬ್ಬ ಕೂಡ ಇತ್ತು. ಆ ಒಂದು ಹುಟ್ಟುಹಬ್ಬವನ್ನು ಕೂಡ ಅಷ್ಟೇ ಗಂಡ ಜಗನ್ನಾಥ್ ಕೂಡ ಆಚರಣೆಯನ್ನ ಮಾಡಿದ್ದ. ಈ ಹುಟ್ಟುಹಬ್ಬ ಆಚರಣೆ ಆದಂತಹ ಬಳಿಕ ಈಕೆಯನ್ನ ಕೊಲೆ ಮಾಡಿರುವಂತಹ ಒಂದು ಶಂಕೆ ಇದೆ ಅನ್ನುವಂಥದ್ದು ಪೊಲೀಸರು ವ್ಯಕ್ತ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ತನುಶ್ರೀ ಅನ್ನುವಂತ ಮಂಗಳಮುಖಿಯನ್ನ ಕೊಲೆ ಮಾಡಿದಂತ ಬಳಿಕ ಗಂಡ ಏನಿದ್ದಾನೆ ಆತ ಮನೆ ಕೆಲಸದಾಕೆಯ ಜೊತೆ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಇನ್ನು ಈಕೆಯನ್ನು ಒಂದು ಸಂಗಮ ಅನ್ನುವಂತ ಒಂದು NGO ಅನ್ನು ಕೂಡ ನಡೆಸಿದ್ರೆ, ಜೊತೆಗೆ ಈಕೆ ಕೋಟಿ ಆಸ್ತಿಯನ್ನು ಕೂಡ ಹೊಂದಿದ್ಲು ಅನ್ನುವಂಥದ್ದು ಕೂಡ ಈಗಾಗಲೇ ಪೊಲೀಸರ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತದ್ದು. ಬಹುತೇಕ ಪೊಲೀಸರು ಹೇಳ್ತಿರುವಂತದ್ದು ಏನು ಅಂತಂದ್ರೆ, ತನ್ನ ಗಂಡನೇ ಆಸ್ತಿಯನ್ನ ಒಡೆಯುವಂತಹ ನಿಟ್ಟಿನಲ್ಲಿ ಕೊಲೆ ಮಾಡಿರುವಂತಹ ಒಂದು ಶಂಕೆ ಇದೆ ಅನ್ನುವಂತ ಒಂದು ಅನುಮಾನವನ್ನ ವ್ಯಕ್ತ ಮಾಡ್ತಿದ್ರೆ. ಸದ್ಯಕ್ಕೆ ಕೇರ್ಪುರಂ ಪೊಲೀಸರು ಈಗಾಗಲೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರೆ, ಪೊಲೀಸರ ಪರಿಶೀಲನೆ ಸಂದರ್ಭದಲ್ಲಿ 3 ದಿನಗಳ ಹಿಂದೆ ಈ ಒಂದು ತನುಶ್ರೀಯನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಸದ್ಯಕ್ಕೆ ಈಗಾಗಲೇ ಸೋಕೋ ಟೀಮ್ ಆಗಿರ್ಬೋದು ಮತ್ತು ಫಿಂಗರ್ ಪ್ರಿಂಟ್ ನ ಮುಖಾಂತರವಾಗಿ ಕೂಡ ಅಷ್ಟೇ ಯಾರು ಈ ಒಂದು ಕೊಲೆಯನ್ನ ಮಾಡಿರ್ಬೋದು ಮತ್ತು ಈ ಒಂದು ಕೊಲೆ ಜಗನ್ನಾಥನೇ ಮಾಡಿದ ಅಥವಾ ಬೇರೆ ಯಾರಾದ್ರೂ ಈ ಒಂದು ಕೊಲೆಯ ಹಿಂದೆ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಅರುಣ್.